ಲೋಹಿತ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಸರ್ ಇವತ್ತು ದರ್ಶನ್ ಅವರ ವಿಚಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹೌದು ಸರ್. ಆ ಚಾರ್ಜ್ ಶೀಟ್ ಅಲ್ಲಿ ಏನೇನು ಅಂಶಗಳಿದೆ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಸರ್ ಇವತ್ತು ಏನು ಕಾಮಾಕ್ಷಿಪಳ್ಳಿಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದಾರೋ ಅದು 3991 ಪೇಜ್ ಚಾರ್ಜ್ ಶೀಟ್ ನ ಸಲ್ಲಿಸಿದ್ದಾರೆ ಸರ್. ಓಕೆ. ಇದರಲ್ಲಿ ಉಲ್ಲೇಖ ಆಗಿರೋದೇನು ಅಂದ್ರೆ 24 ಜನ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 58 ಜನ ಪಂಚನಾಮ ಸಾಕ್ಷಿಗಳು ಇದ್ದಾರೆ. ಓಕೆ. 21 ಜನ 161 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 164 ಸ್ಟೇಟ್ಮೆಂಟ್ ಅಂದ್ರೆ ಜಡ್ಜ್ ಮುಂದೆ ಕೊಟ್ಟಿರುವಂತದ್ದು. ಪಂಚನಾಮ ಅಂದ್ರೆ ಇವಾಗ ಫಾರೆನ್ಸಿಕ್ ಲ್ಯಾಬ್ ಅವರು ಅವರೆಲ್ಲರೂ ಅದನ್ನ ಹೋಗಿ ರಿಕವರಿ ಮಾಡ್ತಾರೆ ನೋಡಿ ಸರ್. ಓಕೆ. ಪಂಚನಾಮ ಮಾಜರ್ ಮಾಡ್ತಾರಲ್ಲ, ಎಲ್ಲ ಸೀಸ್ ಮಾಡಿದಾರಲ್ಲ, ಆ ಟೈಮ್ ಅಲ್ಲಿ ಅವರು ಅದನ್ನ ಸೈನ್ ಮಾಡಿ ನನ್ನ ಕಣ್ಣು ಮುಂದೆನೆ ಇದೆಲ್ಲ ಸೀಸ್ ಮಾಡಿದ್ದಾರೆ ಅನ್ನುವಂತ ಸಾಕ್ಷಿಗಳು ಓಕೆ. ಇಷ್ಟು ಜನ ಇದ್ದಾರೆ. ಮತ್ತೆ ಪವಿತ್ರ ಗೌಡ ಆಗ್ಲಿ, ದರ್ಶನ್ ಆಗ್ಲಿ, ಎಲ್ಲರೂ ಆ ಆರೋಪಿನೇ ಆಗಿದ್ದಾರೆ. ಯಾರು ಕೂಡ ಬೇರೆ ಆರೋಪಿಗಳಾಗಿಲ್ಲ. ಅಂದ್ರೆ ಅಕ್ಯೂಸ್ ನಂಬರ್ 2ನೇ ದರ್ಶನ್ ಅವರು, ಅಕ್ಯೂಸ್ ನಂಬರ್ 1 ಏನಾಗಿಲ್ಲ. ಓಕೆ. ಸೊ ಎಲ್ಲವೂ ಕೂಡ ತನಿಖೆ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸರ್. ತನಿಖೆ ಮಾಡಿ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಕೋರ್ಟ್ಗೆ. ಮುಗಿದೋಯ್ತು. ಇನ್ನು ತನಿಖೆ ಏನು ಇರಲ್ಲ. ಮಾಡೋದು, ಕಸ್ಟಡಿ ತಗೊಳ್ಳೋದು, ಮಾಡೋದು ಏನು ಇರಲ್ಲ. ಎಲ್ಲ ಕ್ಲೋಸ್ ಆಗೋಯ್ತು ಸರ್. ಇನ್ನು ಬರೀ ತೀರ್ಪು ಮಾತ್ರ ಬಾಕಿ ಇರುತ್ತಾ? ಇಲ್ಲ ಸರ್, ಸಾಕ್ಷಿ ನಡಿಬೇಕಲ್ಲ ಸರ್. ಇದ್ರ ಮೇಲೆ ಸಾಕ್ಷಿ ಆಧಾರ ನಡೆಯುತ್ತೆ. ಇದು ಎಷ್ಟು ದಿನ ತಗೋಬಹುದು? ಇದೆಲ್ಲ 1 ವರ್ಷ 2 ವರ್ಷ ಆಗುತ್ತೆ. ಅಂದ್ರೆ ಅಲ್ಲಿವರೆಗೆ ಬೇಲ್ ಕತೆ ಹೇಗೆ? ಈ ಚಾರ್ಜ್ ಶೀಟ್ ನೋಡಿದ್ರೆ ಬಹುಶಃ ಬೇಲು ಆಗಕ್ಕೆ ಸಾಧ್ಯತೆ ಇದೆ ಅಥವಾ ಸಾಧ್ಯತೆ ಇಲ್ಲ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಈಗ ಅಂದ್ರೆ ಅದ್ಗೋಡೆ ಮೇಲೆ ದೀಪ ಇಟ್ಟಂದೆ ಹೇಳಕ್ ಬೇಡ. ಯಾಕಂದ್ರೆ 3991 ಪೇಜ್ ಅಲ್ವಾ ಸರ್. ಓಕೆ. ಅದ್ರೊಳಗಡೆ ಅವ್ರ ಮೇಲೆ ಇರುವಂತ ಆರೋಪಗಳು ಜಾಸ್ತಿ ಗಂಭೀರವಾಗಿದೆ. ಓಕೆ. ಅಂದ್ರೆ ಮರ್ಮಾಂಗಕ್ಕೆ ಹೊಡೆದಿರುವಂತದ್ದು, ಈ ರೀತಿ ಎಲ್ಲ ಆರೋಪಗಳು ಇರೋದ್ರಿಂದ ಏನ್ ಆಗ್ಬಹುದು ಕೋರ್ಟ್ ಅಲ್ಲಿ, ಇವ್ರಿಗೆ ಬೇಲ್ ಆಗ್ಬಿಡುತ್ತಾ ಗ್ಯಾರಂಟಿನಾ ಅಂತ ಹೇಳಿದ್ರೆ ಸುಳ್ಳಾಗ್ಬಿಡುತ್ತೆ. ಓಕೆ. ಆದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಚಂದ್ರಚೂಡ್ ಅಂತ ಹೇಳಿ ಸಾಹೇಬ್ ಜಡ್ಜ್ ಚೀಫ್ ಜಸ್ಟಿಸ್ ಏನ್ ಹೇಳಿದ್ದಾರೆ, ಸುಮ್ನೆ ಎಲ್ರು ಜೈಲಲ್ಲಿ ಇಡೋದಕ್ಕಿಂತ ಅರ್ಥ ಇಲ್ಲ, ಬೇಲ್ ಕೊಡೋದು ಒಳ್ಳೇದು. ಅವ್ರೆಲ್ಲೂ ಓಡೋಗಿಲ್ಲ ಅಂದ್ರೆ, ಸೆಕ್ಯೂರ್ ಇದೆ ಅಂದ್ರೆ ನೀವು ಬೇಲ್ ಕೊಡ್ಬೋದು ಅಂತರೂ ಕೂಡ ಇದೆ. ಅಂದ್ರೆ ಎಲ್ಲಾ ಆರೋಪಿಗಳಿಗೂ ಅಥವಾ ಈ ಕೇಸ್ ನಲ್ಲಿ ಎಲ್ಲಾ ಆರೋಪಿಗಳಿಗೂ ಓಕೆ, ಎಲ್ಲಾ ಆರೋಪಿಗಳಿಗೂ ಸೇರಿ ಅವ್ರು ಹೇಳಿರುವಂತದ್ದು. ಯಾಕಂದ್ರೆ ಎಲ್ರು ಕೂಡ ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ, ನಮ್ಮ ಹತ್ರ ಬರ್ತಾರೆ ಬೇಲ್ ತಗೊಳಕ್ಕೆ. ಸೊ ಆರ್ಟಿಕಲ್ 21 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಚಾರ್ಜ್ ಶೀಟ್ ತನಿಖೆ ಆಯ್ತು ಅಂದ್ರೆ ಇನ್ನೆಲ್ಲಿ ಹೋಗ್ತಾನೆ, ಆಚೆ ಬಿಡಿ, ಮತ್ತೆ ಕನ್ವಿಷನ್ ಆದ್ರೆ ತಿರ್ಗಾ ಜೈಲ್ ಒಳಗಡೆ ಹಾಕ್ತಾರಲ್ಲ ಅನ್ನೋ ರೀತಿ ಸಾಕ್ಷಿಯನ್ನ ನೋಡಿ ಒಂದು ಆರ್ಡರ್ ನ ಮಾಡಿದ್ದಾರೆ. ಅಂದ್ರೆ ಬೇಲ್ ಸಿಗೋ ಚಾನ್ಸಸ್ ಇದೆ ಅಂತೀರಾ? ಅದೆಲ್ಲ ನೋಡಿದಾಗ ಬೇಲ್ ಸಿಗುವಂತ ಸಾಕ್ಷಿ ಜಾಸ್ತಿ ಇದೆ, ಚಾನ್ಸಸ್ ಇದೆ. ನಾಟ್ ಲೆಸರ್ 7 ತಿಂಗಳು, ಇನ್ನೊಂದು 6-7 ತಿಂಗಳ ತನಕ ಸಿಗ್ಬೋದು ಅನ್ಸುತ್ತೆ ಸರ್. ಅಂದ್ರೆ ಸದ್ಯಕ್ಕೆ ಬೇಲ್ ಸಿಗೋದು ಕಷ್ಟನಾ? ಸದ್ಯದ ಮಟ್ಟಿಗೆ ಇನ್ನು 2-3 ತಿಂಗಳು ಸಿಗೋದು ಕಷ್ಟ ಇದೆ ಸರ್. ಅಂದ್ರೆ ಇನ್ನ 2-3 ತಿಂಗಳು ದರ್ಶನ್ ಅವರು ಸೆರೆಮನೆಯಲ್ಲೇ ಇರ್ಬೇಕಾಗುತ್ತೆ. ಅದಂತೂ 100% ಸರ್. ಇನ್ನು 2-3 ತಿಂಗಳಂತೂ ಖಂಡಿತವಾಗೂ ಆಗಲ್ಲ. ಜೊತೆಗೆ ಇನ್ಯಾವ್ಯಾವ ಪ್ರಮುಖವಾದ ಅಂಶಗಳು ಚಾರ್ಜ್ ಶೀಟ್ ಅಲ್ಲಿ ಇದೆ ಅನ್ನೋ ಮಾಹಿತಿ ಇದೆಯಾ ಸರ್? ಸರ್ ಇವಾಗ ಅಪ್ರೂವರ್ 19 ಜನ ಇದ್ದಿದ್ದು ಅಕ್ಯೂಸ್ಗಳು 17 ಜನ ಮಾಡಿದ್ದಾರೆ. 2 ಯಾರೋ ಮಾಫಿ ಸಾಕ್ಷಿ ಆಗಿದ್ದಾರೆ. ಓಕೆ. ಮತ್ತೆ ತಹಶೀಲ್ದಾರ್ಗಳದು, RTO ಆಫೀಸರ್ದು, ಇಂಜಿನಿಯರ್ದು, ಪೊಲೀಸರ್ದು, ಡಾಕ್ಟರ್ಗಳದು ಎಲ್ಲರದ್ದು ಕೂಡ ಸಾಕ್ಷಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ತಹಶೀಲ್ದಾರ್ ಏನಕ್ಕೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೇಕಂತ ಬೇಕಾಗಿರುವಂತ ಇದು ಸಾಕ್ಷಿ, ಅವ್ರನ್ನ ಮಾಡ್ಕೊಂಡಿದ್ದಾರೆ. ಇಂಜಿನಿಯರ್ಸ್ಗಳು ಏನಕ್ಕೆ ಅಂದ್ರೆ ಈ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಬೇಕಲ್ಲ ಸರ್, ಯಾವ ರೀತಿ ತಾಂತ್ರಿಕವಾಗಿ ಇದನ್ನ ಮೊಬೈಲ್ಗಳನ್ನ ಯೂಸ್ ಮಾಡಿದ್ದಾರೆ, ಆ ರೀತಿ ಫೋಟೋಗಳು ಹೊಡ್ಕೊಂಡಿರೋದು, ರಿಟ್ರೈವ್ ಮಾಡಿರೋದು, ಅದನ್ನೆಲ್ಲಕ್ಕೋಸ್ಕರ ಸಾಕ್ಷಿ. ಮತ್ತೆ RTOದವರು ಆ ಬಾಡಿನ ಸಾಕ್ಷಿರ್ತಾರಲ್ಲ, ಆ ಸಾಕ್ಷಿಗಳು ಅಂದ್ರೆ ಗಾಡಿ ಇವ್ರದೇ ಗಾಡಿ ಅಂತ ಕೊಡಕ್ಕೆ, ಈ ಗಾಡಿ ಇವ್ರದೇ ಆಗಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇವ್ರದೇ ಇರುತ್ತೆ ಅಂತ ಹೇಳಕ್ಕೋಸ್ಕರ ಅವ್ರನ್ನ. ಸೊ ಈ ರೀತಿ ಎಲ್ಲರನ್ನು ಕೂಡ ಸಾಕ್ಷಿಗಳು ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಚೆನ್ನಾಗಿದೆ. 3991 ಪೇಜ್ ಹಾಕಿದಾರಲ್ಲ, ಇದನ್ನ ಪ್ರೂವ್ ಮಾಡಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಸಾಮಾನ್ಯವಾಗಿ ಬೇರೆ ಕೇಸ್ಗಳಲ್ಲಿ ಎಷ್ಟು ಪುಟ ಇರುತ್ತೆ ಸರ್ ಚಾರ್ಜ್ ಶೀಟ್? 150, 200, 300 ಪೇಜಲ್ಲಿ ಮುಗ್ದೋಗುತ್ತೆ ಸರ್ ಚಾರ್ಜ್ ಶೀಟ್ಸ್. ಓಕೆ. 2012 ನಾನು ಡಬಲ್ ಮರ್ಡರ್ ಕೇಸ್ ಇತ್ತು ಸರ್ ಕಿಂಗೇರಿಯಲ್ಲಿ. ಅದೇ ಒಂದು 150 ಪೇಜ್ ಇತ್ತು. ಇದ್ಯಾಕೆ ಇಷ್ಟೊಂದಾಯ್ತು ಅನ್ಸುತ್ತೆ ನಿಮ್ ಪ್ರಕಾರ? ಯಾಕೆ ಅಂದ್ರೆ ಇದನ್ನ ಸಾಕ್ಷಿಗಳು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲೇ ನಿಮ್ಗೆ ನಂಬರ್ ಹೇಳ್ಬಿಟ್ಟೆ. 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 21 ಜನ ಇಷ್ಟು ಕೊಟ್ಟಿದ್ದಾರೆ, ಅದೆಲ್ಲ ನಿಮ್ಗೆ ಹೇಳ್ಬಿಟ್ಟೆ. ಇವಾಗ ಯಾವ್ದೋ ಒಂದು ದರ್ಶನ್ ಅವರು ಶೆಡ್ ಹತ್ರ ಹೋಗಿ
ಆ ಶೆಡ್ ಹತ್ರ ಹೋಗಿ ಅಲ್ಲಿ ರೇಣುಕಾ ಹತ್ಯೆ ಆಗಿತ್ತಲ್ಲ ಅವ್ನು ಹೊಡೆದಿರೋದು ರಕ್ತ ಬಿದ್ದಿರುತ್ತೆ ಭೂಮಿ ಮೇಲೆ, ಅದನ್ನ ಮಣ್ಣು ಎತ್ಕೊಂಡು ಸೀಸ್ ಮಾಡಿದ್ದಾರೆ. ಅದೊಂದು 4 ಪೇಜ್ ಸೀಸ್ ಮಾಡಿರೋದಕ್ಕೆ. ಈ ರೀತಿ 195 ಸಾಕ್ಷಿಗಳನ್ನ ಸೀಸ್ ಮಾಡಿದ್ದಾರೆ. ಒಂದೊಂದು ಸಾಕ್ಷಿಗಳಿಗೂ 6 ಪೇಜ್ 7 ಪೇಜ್ ಎಕ್ಸ್ಟೆಂಡ್ ಆಗಿರ್ತವೆ. ಹಾಗಾಗಿ 3000ಕ್ಕೂ ಅಧಿಕ ಪುಟ ಆಗಿದೆ ಆಗಿರ್ತವೆ. ಮತ್ತೆ ಅಲ್ಲಿಂದ ಅಲ್ವಾ ಇದು ಚಿತ್ರದುರ್ಗದಿಂದನೂ ಆತನ ನಡೆದ ಕಿಡ್ನಾಪ್ ಆಗಿರೋದು, ಇಲ್ಲಿ ಆದ್ಮೇಲೆ ಸಾವಾದ್ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಅದಾದ್ಮೇಲೆ ಇವರು ಅರೆಸ್ಟ್ ಮಾಡಿರೋದು ಇದನ್ನೆಲ್ಲನೂ ತೋರಿಸ್ತಾರಲ್ವಾ. ಸೊ ಹಾಗಾಗಿ ವಿಶ್ಲೇಷಣವಾಗಿ ಬರ್ದಿರ್ತಾರೆ ಸರ್. ಯಾವಾಗ ಪೇಜ್ಗಳು ಜಾಸ್ತಿ ಆಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಜಾಸ್ತಿ ಇದ್ದಾಗ ಆತ ಜಾಸ್ತಿ ಮಾಡ್ತಾನೆ ಅದನ್ನ ಬರೆಯೋದನ್ನ. ಆ ರೀತಿ ಈ ಎಕ್ಸ್ಪರ್ಟ್ಸ್ ಅಂದ್ರೆ ಐಒಗಳಿಗೆ ಇದ್ರ ಬಗ್ಗೆ ನಾಲೆಜ್ ಜಾಸ್ತಿ ಇರೋಂತವ್ರು ಕೆಲಸ ಮಾಡಿದ್ದಾರೆ ಮರ್ಡರ್ ಕೇಸ್ ನಲ್ಲಿ, ಐಒಗಳಾಗ್ಲಿ ಎಲ್ರು ಆಗ್ಲಿ. ಹಾಗಾಗಿ ಪುಟಗಳು ಜಾಸ್ತಿ ಆಗಿದ್ದಾವೆ ಅಂತ ಅನ್ಕೋಬಹುದು. ಈಗ ಜೊತೆಗೆ ಇನ್ನೊಂದು ಕುತೂಹಲ ಏನು ಅಂದ್ರೆ, ಈಗ ಚಾರ್ಜ್ ಶೀಟ್ ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಆಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇತ್ತು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಮುಂದಿನ ನಡೆ ಹೇಗಿರುತ್ತೆ ಅಂತ ಕೋರ್ಟ್ ಅಲ್ಲಿ? ಕೋರ್ಟ್ ಸಮನ್ಸ್ ಮಾಡುತ್ತೆ ಇವ್ರಿಗೆಲ್ಲ. ಇವಾಗ ಜೈಲಿರೋ ಎಲ್ರಿಗೂ ಕೂಡ ಒಂದೊಂದು 3991 ಪೇಜ್ ಚಾರ್ಜ್ ಶೀಟ್ ಒಬ್ಬೊಬ್ರು ಒಂದೊಂದು ಕಾಪಿ ಕೊಡ್ತಾರೆ. ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತವ್ರು ಎಲ್ಲರಿಗೂ ಕೊಡ್ತಾರೆ, ಎಲ್ರಿಗೂ ಫ್ರೀ ಆಗಿ ಕೊಡ್ಬೇಕು. ಅದೆಲ್ಲ ಫ್ರೀ ಆಗಿ ಕಲೆಕ್ಟ್ ಮಾಡ್ಕೊಂಡು ಅವ್ರ ಲಾಯರ್ಗಳು ಕೊಡ್ಬೇಕು. ಕೇಸು ಚಾರ್ಜ್ ಆಗ್ಬೇಕು. ಚಾರ್ಜ್ ಆದ್ಮೇಲೆ ಸಾಕ್ಷಿಗಳಿಗೆ ಸಮನ್ಸ್ ಹೋಗ್ಬೇಕು. ಎಲ್ಲಾ ಸಾಕ್ಷಿಗಳು ಕೋರ್ಟ್ ಮುಂದೆ ಬರ್ತವೆ. ಆಮೇಲೆ ವಾದ ಪ್ರತಿವಾದಗಳು ಸ್ಟಾರ್ಟ್ ಆಗ್ತವೆ. ಅದಾದ್ಮೇಲೆ ತಿರ್ಗಾ ಆರ್ಗ್ಯುಮೆಂಟ್ ಆಗುತ್ತೆ. ಅದಾದ್ಮೇಲೆ ಆದೇಶಕ್ಕೆ ಹೋಗುತ್ತೆ. ಈ ರೀತಿ ಹಲವಾರು ಒಂದೇ ಪ್ರಕ್ರಿಯೆಗಳು ಬರ್ತವೆ ಕೋರ್ಟ್ ಒಳಗಡೆ. ಇವೆಲ್ಲ ಆದ್ಮೇಲೆ ಜಡ್ಜ್ಮೆಂಟ್ ಅಂತ ಬರ್ತವೆ ಸರ್. ಇದಾಗಕ್ಕೆ ಬೇಕು 1.5 ವರ್ಷ 2 ವರ್ಷ ಬೇಕು. ಜಡ್ಜ್ಮೆಂಟ್ ಬರೋದಕ್ಕೆ ಇನ್ನು 2 ವರ್ಷ ಬೇಕೇ ಬೇಕು ಅಂತೀರಾ? ಬೇಕೇ ಬೇಕು.